ಪ್ರೀಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿಂದ ಒಂದು ಪುಡಿನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 kg ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇದನ್ನು ಒಂದು 2-3 ಸರಿ ನೀರು ಹಾಕಿ ನೀಟಾಗಿ ತೊಳೆದಿಟ್ಕೋಬೇಕು. ಆನಂತರ ನಾವು ಇದರಲ್ಲಿ ಕೆಲವೊಂದು ಸ್ವಲ್ಪ ಹಾಳಾಗಿದೆ, ಅದನ್ನೆಲ್ಲ ನೋಡಿ ತೆಗೆದು ನೀಟಾಗಿ ಅದನ್ನು ಕಟ್ ಮಾಡಿ ತುರಿದು ಇಟ್ಕೋಬೇಕು. ಅದನ್ನು ಹೇಗೆ ಮಾಡೋದು ಮುಂದೆ ನೋಡೋಣ. ಇಲ್ಲಿ ನೋಡಿ, ಇದರಲ್ಲಿ ಸ್ವಲ್ಪ ಹಾಳಾಗಿದೆ. ಇದನ್ನು ನೀಟಾಗಿ ಹೆಚ್ಚೋಬೇಕು. ಹೆಚ್ಚೋದು ಕೂಡ ತೋರಿಸ್ತೀನಿ, ತುರಿಯೋದು ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ನಾವು ತುರ್ಕೊಳ್ಳೋಣ. ನನ್ನ ಪ್ರಕಾರ ತುರಿದು ಒಣಗಿಸ್ಕೊಳ್ಳೋದು ತುಂಬ ಬೇಗ ಒಣಗೋಗುತ್ತೆ ಒಂದೇ ದಿನಕ್ಕೆ. ನಾವು ಹೆಚ್ಕೊಂಡ್ರೆ ಎಷ್ಟೇ ನೈಸಾಗಿ ಚಾಪ್ ಮಾಡಿಕೊಂಡ್ರು, ಎಷ್ಟೇ ಸಣ್ಣದಾಗಿ ಹೆಚ್ಕೊಂಡ್ರು ಅದು ನೀಟಾಗಿ ಒಣಗೋಕ್ಕೆ 2-3 ದಿನ ಬೇಕಾಗತ್ತೆ. ಅದಕ್ಕೋಸ್ಕರ ಜೊತೆಗೆ ಇವಾಗ ನೆಲ್ಲಿಕಾಯಿ ಸೀಸನ್ ಮುಗಿತಾ ಬರ್ತಿದೆ. ಇದು ವರ್ಷ ಪೂರ್ತಿ ಸಿಗಲ್ಲ. ಸೊ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಹೇರ್ಸಿಗೆ ಕೂಡ ನಾವು ಅಪ್ಲೈ ಮಾಡ್ಕೋಬೋದು ಪುಡಿನ ಮೆಹಂದಿ ಜೊತೆ, ಅಥವಾ ಜ್ಯೂಸ್ ಕೂಡ ಮಾಡ್ಕೋಬೋದು. ಇದು ಇಮ್ಯುನಿಟಿ ಬೂಸ್ಟರ್ ಕೂಡ ಹೌದು. ತುಂಬ ರಿಫ್ರೆಶಿಂಗ್ ಅನಿಸುತ್ತೆ ಇದನ್ನು ಜ್ಯೂಸನ್ನ ನಾವು ಕುಡಿದಾಗ. ಈಗ ತುರಿದಿರೋದು ಹೇಗಿದೆ ಅಂತ ನೋಡಿದ್ರಿ. ತುರ್ಕೊಂಡ್ರೆ ಈ ಥರ ನೈಸಾಗಿ ಸಣ್ಣಕ್ಕೆ ಮಾಡ್ಕೋಬೋದು. ಹೆಚ್ಕೊಂಡ್ರೆ ನಾವು ಎಷ್ಟೇ ಸಣ್ಣದಾಗಿ ಹೆಚ್ಚಿದ್ರೂ ಅದು ತುಂಬ ಬೇಗ ಒಣಗಲ್ಲ. ಅದಕ್ಕೋಸ್ಕರ ನಾವು ಚಾಪರಲ್ಲಿ ಕೂಡ ಇನ್ನೊಂದು ರೌಂಡು ಹಾಕ್ಕೊಂಡು ಹೆಚ್ಕೋಬೇಕಾಗತ್ತೆ. ನೋಡಿಲಿ, ಇಷ್ಟು ವೇಸ್ಟ್ ಆಗುತ್ತೆ. ಹೆಚ್ಕೊಂಡಾಗ ಸ್ವಲ್ಪ ನೆಲ್ಲಿಕಾಯಿ ವೇಸ್ಟ್ ಆಗುತ್ತೆ, ಬಟ್ ತುರ್ಕೊಂಡಾಗ ನಮಗೆ ಪ್ರಾಪರಾಗಿ ಕಂಪ್ಲೀಟಾಗಿ ತುರ್ಕೋಬೋದು. ನೋಡಿಲಿ, ಈ ಥರ ಆದಷ್ಟು ಸಣ್ಣಕ್ಕೆ ಹೆಚ್ಕೊಂಡು 1 ರೌಂಡು ಚಾಪರಲ್ಲಿ ಹಾಕ್ಕೊಂಡಾಗ ಇನ್ನೂ ನೈಸ್ ಆಗುತ್ತೆ. ಆದ್ರೂ ನಮಗೆ ಅಷ್ಟು ಪ್ರಾಪರಾಗಿ ತುಂಬ ಚೆನ್ನಾಗಿ ಅಂತ ಏನು ಅನ್ನಿಸ್ಲಿಲ್ಲ ನನಗೆ. ಇದನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚಿಕ್ಕಕ್ಕೆ ಹೆಚ್ಕೋಬೇಕು. ಆಗಲಿಲ್ಲ ಅಂದಾಗ ಚಾಪರಲ್ಲಿ ಹಾಕಿ ಇಷ್ಟು ಚಿಕ್ಕದು ಮಾಡಿ ಚಾಪರಲ್ಲಿ ಹಾಕಿ ಕೂಡ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಕೋಬೇಕು. ಇದು ಸ್ವಲ್ಪ ರಿಸ್ಕಿ ಅಂತಲೇ ಅನಿಸ್ತು ನನಗೆ, ತುರಿಯೋದಕ್ಕಿಂತ ಹೆಚ್ಚೋದು. ತುರಿದ್ರೆ ನಮಗೆ ತುಂಬ ಬೇಗ ಆಗಿಬಿಡುತ್ತೆ. ನೋಡಿ, 2 ಯಾವ ಥರ ಇದೆ. ಈ ತುರಿ ತುಂಬ ಬೇಗ ಒಣಗೋಗ್ಬಿಡುತ್ತೆ, ಬಟ್ ಹೆಚ್ಚಿರೋ ಅಂಥದ್ದು ತುಂಬ ಟೈಮ್ ತೊಗೋತು, 2-3 ದಿನ. ನೋಡಿ, ಇಲ್ಲಿ ಈ ಥರ ತುರಿದು ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಈವನ್ ಚಾಪರಲ್ಲಿ ಕೂಡ ಹಾಕಿದ್ದೆ. ನೋಡಿ, ಇಲ್ಲಿ ಆದಷ್ಟು ಚಿಕ್ಕದು ಮಾಡ್ಕೊಂಡಿದ್ದೀನಿ. ಇದು ತುರಿದಿರೋ ಅಂಥದ್ದು. ಈಗ ಇದನ್ನು ನೋಡಿ, ಹುಳಿ ಅಂಶಕ್ಕೆ ಕೈಯೆಲ್ಲ ಹೇಗಾಗುತ್ತೆ ಅಂತ. ಈಗ ಇದನ್ನು ನಾವು ಒಣಗಕ್ಕೆ ಇಟ್ಕೋಬೇಕು. ಇದನ್ನು ನೀಟಾಗಿ ಒಣಗಿಸಿದ್ರೆ ನಮಗೆ ಪ್ರಿಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಹಸಿ ಇದ್ರೂ ಕೂಡ ಹಾಳಾಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿನೂ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಆರಾಮಾಗಿ ವರ್ಷದವರೆಗೂ ಫ್ರಿಜ್ಜಲ್ಲೇನು ಇಡೋದು ಬೇಡ, ಹೊರಗಡೆ ಇಟ್ಕೊಂಡೆ ನಾವು ಬಳಸ್ಕೋಬೋದು. ನೋಡಿ, ಇಲ್ಲಿ ಈ ಥರ ಆದಷ್ಟು ತೆಳುಗೆ ನೀವು ಬಟ್ಟೆ ಮೇಲೆ ಒಣಗಿಸೋದಕ್ಕಿಂತ ತಟ್ಟೆಗಳ ಮೇಲೆ ಒಣಗಿಸ್ಕೊಂಡ್ರೆ, ನಿಮ್ಗೆ ಊಟದ ತಟ್ಟೆ ಮೇಲೇ ಒಂದು 4-5 ಹಾಕಿಟ್ಕೊಂಡ್ರೂ ಆಗುತ್ತೆ. ನೋಡಿ, ಇಲ್ಲಿ ಟ್ರೇಗಳು ತಟ್ಟೆಗಳು ಇತ್ತು, ಅದಕ್ಕೆ ಹಾಕಿಟ್ಟಿದ್ದೀನಿ. ನೋಡಿ, ಇಲ್ಲಿ ಈ ಥರ ಒಣಗಿದ್ರೆ ಈ ಥರ ಆಗುತ್ತಿದ್ದು ಯಾವುದು ಹೆಚ್ಚಿಟ್ಕೊಂಡಿರೋ ಅಂಥದ್ದಿದು. ಇದೆಲ್ಲ ನಮಗೆ ತುರಿದು ಒಣಗಿಸಿರೋ ಅಂಥದ್ದು. ಇದನ್ನು ತುಂಬ ಚೆನ್ನಾಗಿ ಆಗ್ಬಿಟ್ಟಿದೆ. ಅದು ಸ್ವಲ್ಪ ಹಸಿ ಇತ್ತು, ಅದರಿಂದ 2 ದಿನ ಅದನ್ನು ಒಣಗಿಸಿ ಒಟ್ಟಿಗೆ ಪುಡಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಡಿಫ್ರೆನ್ಸಸ್ ಕಾಣಿಸ್ತಿದೆ ಅನಿಸುತ್ತೆ. ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಇದೆ. ಇದನ್ನು ಪುಡಿ ಮಾಡ್ಕೊಳ್ಳೋಣ ಮೊದಲು. ನಾವು ಚಿಕ್ಕ ಜಾರಲ್ಲೇ ಹಾಕಿ ಪುಡಿ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದೊಡ್ಡದಕ್ಕೆ ಹಾಕಿದ್ರೆ ಬ್ಲೇಡ್ಗೆ ಇದು ಸಿಗದೆ ಪುಡಿ ಆಗಲ್ಲ ಅಷ್ಟು ನೈಸಾಗಿ. ಇವಾಗ ಆಗಿದೆ ಇದು. ಈ ಥರ ಜರಡಿ ಆಡ್ಕೋಬೇಕು ನಾವು. ಜರಡಿ ಆಡಿದಾಗ ಲಾಸ್ಟಲ್ಲಿ ಸ್ವಲ್ಪ ಉಳ್ಕೊಳ್ಳುತ್ತಲ್ವ, ಇದನ್ನು ನಾವು ಮತ್ತೆ 2-3 ಸರಿ ಹಾಕಿ ಜರಡಿ ಆಡಿ ಇಟ್ಕೋಬೇಕಾಗತ್ತೆ. 2-3 ಸರಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲ ಅಂದರೆ ನಮಗೆ ಆ ತರಿ ಉಳ್ಕೊಂಡ್ರೆ ನಮಗೆ ಈವನ್ ಚಿತ್ರಾನ್ನಕ್ಕೆ ಅಥವಾ ಜ್ಯೂಸ್ಗೆ ಹಾಕಿದಾಗೆಲ್ಲ ಅದು ವೇಸ್ಟ್ ಅಂತ ಅನಿಸುತ್ತೆ, ಮೇಲೆ ತೇಲಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲನೂ ನೈಸಾಗಿ ಪುಡಿ ಮಾಡ್ಕೊಳ್ಳೋಣ.
ಈ ಥರ ಜರಡಿ ಆಡಿ ಇಟ್ಕೊಂಡಾಗ ನಮಗೆ ನೈಸ್ ಪೌಡರ್ ಸಿಗುತ್ತೆ. ಈವನ್ ಹೇರ್ ಪ್ಯಾಕ್ ಕೂಡ ಹಾಕ್ಕೋಬೋದು. ಇದನ್ನು ನಾವು ಮೆಹಂದಿ ಜೊತೆ ಕೂಡ ಹಾಕ್ಕೋಬೋದು, ಇಲ್ಲ ಬರೀ ಇದೊಂದನ್ನೇ ಹೇರ್ ಪ್ಯಾಕ್ ಹಾಕ್ಕೋಬೋದು. ನಮ್ಮ ಕೂದಲು ತುಂಬ ಶೈನಿಂಗ್ ಆಗಿ ಸಿಲ್ಕಿಯಾಗಿ ತುಂಬ ಒಳ್ಳೆ ಗ್ರೋತ್ ಬರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಬಳಸ್ಕೋಬೋದು. ನೆಲ್ಲಿಕಾಯಿ, ದಾಸವಾಳದ ಹೂವು ಮತ್ತು ಮೆಹಂದಿ ಇದನ್ನೆಲ್ಲ ಒಟ್ಟಿಗೆ, ಕರಿಬೇವು ಎಲ್ಲನೂ ಒಟ್ಟಿಗೆ ಒಣಗಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಒಳ್ಳೆ ಏರ್ ಪ್ಯಾಕ್ ಆಗುತ್ತೆ. ನೋಡಿ ಇಲ್ಲಿ ಈಗ ಏನು ಮೇಲೆ ಉಳ್ಕೊಂಡಿತ್ತೋ ತರಿ ಅದನ್ನು ಕೂಡ ಕೊನೆಯಲ್ಲಿ ಹಾಕ್ಕೊಂಡು ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗಿದು ಪುಡಿ ಆದ ನಂತರ ಏನು ಉಳ್ಕೊಳ್ಳುತ್ತಲ್ಲ ಅದು ತುಂಬ ಕಡಿಮೆ ಉಳ್ಕೊಳ್ಳುತ್ತೆ. ಅದನ್ನು ನಾವು ಮತ್ತೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ. ಅದನ್ನು ಹಾಗೆ ತೆಗೆದಿಟ್ಕೊಂಡ್ರೆ ನಾವು ಚಿತ್ರಾನ್ನ ಏನು ಮಾಡ್ತೀವಲ್ವ ಆವಾಗ ರುಬ್ಬಕ್ಕೆ ಹಾಕೋಬೋದು. ಇದನ್ನು ರುಬ್ಬಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಫ್ಲೇವರು ಟೇಸ್ಟು ಎರಡೂ ಬರುತ್ತೆ, ವೇಸ್ಟ್ ಆಗೋಲ್ಲ. ನೋಡಿ ಇಲ್ಲಿ ಒಳ್ಳೆ ಪುಡಿ ಆಗಿದೆ. ಇವಾಗ ನಮಗಿದು ಇದನ್ನು ನಾವು ಸ್ಟೋರ್ ಮಾಡಿ ಎತ್ತಿಟ್ಕೋಬೇಕು. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಆಗುತ್ತೆ. ನೋಡಿ 1 kg ಬೆಟ್ಟದ ನೆಲ್ಲಿಕಾಯಿಗೆ ನಮಗೆ ಪುಡಿ ಸಿಕ್ಕಿರೋದು ಇಷ್ಟೇ. ತುಂಬ ನೈಸಾಗಿ ತುಂಬ ಚೆನ್ನಾಗಾಗಿದೆ ಪುಡಿ. ಮಿಸ್ ಮಾಡದೆ ಟ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೇನು ಬಿಸಿಲು ಹೋಗ್ತಿದೆ.